ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ನಾವು ಜಾತ್ರೆಗೆ ಬಂದಿದ್ದೀವಿ. ಈಗಾಗಲೇ ಒಂದಿನ ಜಾತ್ರೆದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀವಿ. ಹಾಗೆ ಇವತ್ತು ಇನ್ನೊಂದು ದಿನ ಜಾತ್ರೆ ಅಂದರೆ ನಾವು ದೇವಿಕೆರೆ ಮೇಲಿಂದ ಬಂದಿದ್ದೀವಿ. ಅಕ್ಕ ಬಂದಿದ್ದಾರೆ, ಹಾಗೆ ಅಪ್ಪ ಬಂದಿದ್ದಾರೆ, ಸೃಜನ್ನು ಎಲ್ಲ ಸೇರಿಕೊಂಡು ನಾವು ಬರ್ತಾ ಇದ್ದೀವಿ. ನೋಡ್ತಾ ಹೋಗೋಣ ಅಲ್ವಾ ಜಾತ್ರೆ ಹೇಗಿದೆ, ಈ ಕಡೆಗೆ ಏನಿದೆ ದೇವಿಕೆರೆಯಿಂದ ಅಲ್ಲಿ ಮಾರಿ ಹತ್ರ ಹೋಗೋರಿವರೆಗೂ ಏನೇನಿದೆ ಅಂತ ನೋಡ್ತಾ ಹೋಗೋಣ. ತುಂಬ ಚೆನ್ನಾಗಿದೆ. ಅಂತೂ ಎಷ್ಟೊಂದಿದೆ ನೋಡಿದು. ಎಷ್ಟಿದು? 100 ನೋಡಿ. ಎಷ್ಟಿದು? 180 कार किटी प्राइस ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು, ಈ ಥರ ಜಾತ್ರೆಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಳೋದಕ್ಕಾಗತ್ತೆ. ಫ್ರೆಂಡ್ಸ್, ಈಗ ನಾವು ನಟರಾಜ್ ರೋಡಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ, ಇಲ್ಲಿ ನೋಡ್ಬೋದು. ಆಫರ್ ಕೇವಲ 100 ರೂಪಾಯಿ ಟೆಂಪರ್ ಗ್ಲಾಸ್ ಹಾಕಿಸಿ ಒಂದು ಏರ್ಫೋನ್ ಅಥವಾ ಚಾರ್ಜಿಂಗ್ ಕೇಬಲ್ ಉಚಿತವಾಗಿ ಪಡೆಯಿರಿ. ಇದು ಹೇಗೆ? ಇದು ಗ್ಲಾಸು ಮಕ್ಕಳ ಜವಾಬ್ದಾರಿ ತರ ಹಂಡ್ರೆಡ್ಗೆ 3 ಸ್ಟೀಲ್ ರೇಟ್ 100 ರೂಪಾಯಿ ಮೂರಲ್ಲಿ. कंक्रीट प्लस सीमेंट जो बनाए आपके ಪ್ಲೇಸ್ಮೆಂಟ್ ಫೆಸಿಲಿಟಿ ಕೂಡ ನೀಡುತ್ತಾರೆ. ಪ್ಲೇಸ್ಮೆಂಟ್ ಆದಮೇಲೆ ರಿಮೈನಿಂಗ್ ಫೀಸ್ನ ನೀವು ಪೇ ಮಾಡ್ಬೋದು. ಈಗಾಗಲೇ 200ಕ್ಕೂ ಅಧಿಕ ವಿದ್ಯಾರ್ಥಿ. ಮತ್ತು ಫ್ರೆಂಡ್ಸ್, ಜಾತ್ರೆ ಓಡಾಡುವಾಗ ನನಗೆ ಇಲ್ಲಿ ಅಕ್ಕ ಮತ್ತು ಅಕ್ಕನ ಮಗಳು ಶ್ರೇಯಾ, ಹಾಗೆ ಅವ್ರ ಫ್ರೆಂಡ್ಸು ಎಲ್ಲ ಬೆಂಗಳೂರಿಂದ ಎಲ್ಲ ಬಂದಿದ್ದರು. ಹಾಗೆ ಅವರು ಎಲ್ಲರೂ ಸಿಕ್ಕಿದ್ರು. ಸೊ ನಾವೆಲ್ಲ ಸಖತ್ ಎಂಜಾಯ್ ಮಾಡಿದ್ವಿ. ಎಲ್ಲ ಕಡೆ ಶಾಪಿಂಗ್ ಮಾಡ್ತಾ, ಹೆಣ್ಮಕ್ಳಿಗಂತೂ ಶಾಪಿಂಗ್ ಅಂದರೆ ಕೇಳಬೇಕಾ.
ಸೊ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಜಾತ್ರೆ ಸ್ಯಾಟರ್ಡೆ ತುಂಬಾ ರಶ್ ಇತ್ತು ಫ್ರೆಂಡ್ಸ್. ಆಮೇಲೆ ತುಂಬ ಕಷ್ಟ ಆಗ್ತಾ ಇತ್ತು ಬರೋದಕ್ಕೆ ಕೂಡ, ಅಷ್ಟು ರಶ್ ಆಗಿತ್ತು. ತಮ್ಮ ಸೇವೆ ಸಲ್ಲಿಸಿ ಉಳಿದ ಭಕ್ತಾದಿಗಳಿಗೆ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡಿ. ಜಾತ್ರಾ ದೇವಿಯ ಗದ್ದುಗೆ, ಬಳೆಪೇಟೆ ಇತರೆ ಜನಸಂಖ್ಯೆ ದಟ್ಟವಾಗಿರುವ ಪ್ರದೇಶಗಳಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಿ. ಸಾರ್ವಜನಿಕರು ಜಾತ್ರಾ ಪೇಟೆ ದೇವಿಯ ದರ್ಶನಕ್ಕೆ ಬಂದಾಗ ನಿಮ್ಮ ಮೊಬೈಲ್, ಪರ್ಸ್ ಬಳಸಿದ್ದಾರೆ. ಅದೇ ರೀತಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಒಂದು ಹೆಸ್ಕಾಂ ಕ್ಯಾಂಪ್ ಇದೆ, ಅಲ್ಲಿ ಕೂಡ ತಾವು ಸಂಪರ್ಕಿಸಬಹುದು ಅಂತ ಈ ಮೂಲಕ ಹೇಳ್ಕೊಳ್ತೇವೆ. ಧನ್ಯವಾದಗಳು. ವರದಿ ಭಾಗವನ್ನು ಗೋಮಾಳವಾಗಿಟ್ಟುಕೊಳ್ಳಿ. ಸ್ಥಳೀಯ ಸಾರ್ವಜನಿಕರು ಅದಕ್ಕೆ ಅನುಮತಿಗಾಗಿ ಜಾತ್ರಾಪೇಟೆಗೆ ಹೊರಗಿನಿಂದ ಬಂದಂತಹ ಫ್ರೆಂಡ್ಸ್, ನಾನು ಕೆಲವೊಂದು ಸರ, ಬಳೆ, ಕ್ಲಿಪ್ಪು, ರಬ್ಬರ್ ಬ್ಯಾಂಡು, ಹೀಗೆ ಹೆಣ್ಮಕ್ಳಿಗಂತೂ ನಿಮ್ಗೆ ಕೇಳಬೇಕಾ, ಜಾತ್ರೆ ಅಂದಮೇಲೆ ಫುಲ್ ಎಲ್ಲ ಬಳೆಪೇಟೆ ಎಲ್ಲ ನಮ್ಮದೇ. ಯಾಕೆಂದರೆ ನಾವು ಎಷ್ಟೊಂದು ನೋಡ್ತಾ ಹೋಗ್ತೀವಿ, ಅದು ಚೆನ್ನಾಗಿದೆಯಾ, ಇದು ಚೆನ್ನಾಗಿದೆಯಾ. ನಮ್ಮ ಜೊತೆಗೆ ಅಕ್ಕ ಅವರು ಕೂಡ ಎಲ್ಲ ಬಂದಿದ್ದರು. ಸೊ ಎಲ್ಲ ನೋಡ್ತಾ ಶಾಪಿಂಗ್ ಮಾಡ್ತಾ ತುಂಬ ಚೆನ್ನಾಗಿತ್ತು. ಸ್ಯಾಟರ್ಡೆ ನಾವು ಜಾತ್ರೆ ಪೇಟೆಗೆ ಹೋಗಿ ಬಂದ್ವಿ. ತುಂಬ ಜನರಾಗಿದ್ದರು. ಸ್ಯಾಟರ್ಡೆ ಸಂಡೇ ಸಿಕ್ಕಾಪಟ್ಟೆ ಜನರು ಅಂತ ಹೇಳ್ತಾಯಿದ್ರು. ಮತ್ತು ರೈಡ್ಸ್ ಯಾವುದನ್ನು ಹತ್ತಕ್ಕಾಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಹಾಗೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಸುಮಾರು 11 ಗಂಟೆ ಅಷ್ಟೊತ್ತಿಗೆ ನಾವು ರಿಟರ್ನ್ ಆದ್ವಿ. ಹಾಗೆ ರಾತ್ರಿ ನಾವು ಸುಪ್ರಿಯಾದಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.